ಚಾನಲ್. ದಿಸ್ ಇಸ್ ಭವ್ಯ ಧ್ರುವರಾಜು. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಇವತ್ತು ನಾವು ಧ್ರುವ ಅವ್ರದ್ದು ಕಸಿನ್ ಎಂಗೇಜ್ಮೆಂಟ್ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾವು ಸ್ಟಾರ್ಟ್ ಆದ್ವಿ ಗೈಸ್. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಧ್ರುವ ಅವ್ರ ಊರಿಗೆ ಬಂದು ಅಲ್ಲಿ ಎಲ್ಲರನ್ನೂ ಕರ್ಕೊಂಡು ಈಗ ಯಾರು ಇಲ್ಲ ಅಷ್ಟೇ, ಬೇರೆ ಕಾರಲ್ಲಿ ಬರ್ತಾ ಇದ್ದಾರೆ ಗೈಸ್ ಎಲ್ಲ. ನಾವಿಬ್ಬರಿ ಕಾರಲ್ಲಿ ಹೋಗ್ತಿರೋದು. ಆ್ಯಕ್ಚುಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ಧ್ರುವರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಫಂಕ್ಷನ್ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಅಲ್ಲ, ಮಾತುಕತೆ ಅಷ್ಟೇ. ನಂಗೆ ಗೊತ್ತಿಲ್ಲ ಗೈಸ್. ಮನೆಯಲ್ಲೇ ಎಂಗೇಜ್ಮೆಂಟ್ ಅಂತೆ. ಹೂ ಮುಚ್ಚೋ ಶಾಸ್ತ್ರ ಅಂತ ಕರಿತೀವಿ ನಾವು. ಯಾಕೆ ನಮಗ್ ಮಾಡಿಲ್ವಾ? ನಿಂಗೂ ಹೂ ಮುಚ್ಚಿದ್ರಲ್ಲ. ಬಟ್ ಅವಾಗ ರಿಂಗ್ ಏನ್ ಎಕ್ಸ್ಚೇಂಜ್ ಮಾಡ್ಕೊ. ಆಕ್ಚುಲಿ ರಿಂಗ್ ಎಕ್ಸ್ಚೇಂಜ್ ಮಾಡೋದನ್ನಲ್ವಾ ಹೇಳ್ತಾರೆ ಎಂಗೇಜ್ಮೆಂಟ್ ಅಂತ. ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡೋದನ್ನ ಹೇಳ್ತಾರೆ, ಬಟ್ ಇವಾಗ ಮಾಡೋದವರು ಹೂ ಮುಚ್ಚೋ ಶಾಸ್ತ್ರ. ಅದ ಆ ಫಂಕ್ಷನ್ ಬರುತ್ತೆ. ಸೊ ಇವ್ರು ಹೂ ಮುಚ್ಚಿದಾದ್ಮೇಲೆ ಇವತ್ತೇ ರಿಂಗು ಹಾಕ್ತಾರೋ ಏನೋ ಅನ್ನೋದು ನೋಡ್ಬೇಕದು. ಅದು ನನಗೂ ಸಸ್ಪೆನ್ಸ್. ಈಗ ನಾವು ಇದು ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ವೇ. ಓಕೆ. ಆಕ್ಚುಲಿ ಗೈಸ್, ಬಟರ್ ಇದ್ದಂಗಿದೆ. ಏನು ಹೇಳಬೇಕು ಅಂದರೆ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿ, ಪಾಪ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿರ್ತೀನಿ, ಮತ್ತು ಇವ್ರು ಸಂಜೆ ಪಿಕಪ್ ಮಾಡ್ತಾರೆ ನನ್ನ. ಅಷ್ಟೇ. ಮತ್ತೆ ಸಮಾಚಾರ. ಬಟ್ ಇನ್ನೊಂದೇನು ಗೊತ್ತಾ, ಇವ್ರು ತುಂಬ ಲೇಸಿ. ಎಷ್ಟು ಲೇಸಿ ಗೊತ್ತಾ? ತುಂಬಾ ಲೇಸಿ ಗೈಸ್. ನಿಜ. One eternity later. ಆ್ಯಕ್ಚುಲಿ ನಾನೀಗ ನಮ್ಮ ಅಜ್ಜಿ ಮನೇಲಿದ್ದೀನಿ. ನಮ್ಮ ಅವ್ರ ಅಮ್ಮ ಇವರು. ಹಾಯ್ ಮಾಡಮ್ಮ. ಆ್ಯಂಡ್ ಅವ್ರ ಸೊಸೆ ಇವರು ನನಗೆ ಅತ್ತೆ ಆಗಬೇಕು. ಆ್ಯಕ್ಚುಲಿ ಇವರು ನನಗೆ ಎರಡು ಕಡೆಯಿಂದ ಅತ್ತೆ ಆಗಬೇಕು. ಒಂದು ಅಪ್ಪ ಸೈಡ್, ಒಂದು ಅಮ್ಮ ಸೈಡ್. ಹಾಯ್ ಫ್ರೆಂಡ್ಸ್. ಇವ್ರ ಹೆಸರು ಚಂದ್ರಿಕಾ ಅಂತ. ಇವರು ಆಂಧ್ರದಲ್ಲೇ ಇರ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ತುಂಬ ಜಗಳ ಆಡ್ತಿದ್ವಿ ಫ್ರೆಂಡ್ಸ್. ಇವಾಗ ಇವರು ಆಂಟಿ ಆಗ್ಬಿಟ್ಟಿದ್ದಾರೆ. ಮತ್ತು ಇವರು ನಮ್ಮ ತಾತ. ಇವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಬಟ್ ಮಾತಾಡೋಲ್ಲ, ಸ್ವಲ್ಪ ನಾಚಿಕೆ. ಹಾಯ್ ಚಿ. ಹಾಂ, ತೆಲುಗಲ್ಲಿ ಮಾತಾಡಬೇಕು ಗೈಸ್. ಕನ್ನಡ ಬರುತ್ತೆ, ಅರ್ಥ ಆಗುತ್ತೆ, ಬಟ್ ಅವ್ರು ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ, ಮಾತಾಡಲ್ಲ ಅಷ್ಟೇ. ಆ್ಯಕ್ಚುಲಿ ಈಗ ಊರಲ್ಲಿದ್ದೀನಿ, ಅಂದರೆ ಮಾಲೂರಲ್ಲಿದ್ದೀನಿ. ನಾನು ಫಸ್ಟ್ ವೀಡಿಯೋಲಿ ಮೆನ್ಷನ್ ಮಾಡಿದೆ ಅಲ್ಲ, ಊರಲ್ಲಿ ನನ್ನ ತಂಗಿನೂ ಇದ್ದಾಳೆ ಅಂತ. ಇವಳೆ ದಿವ್ಯಾ, ಇವಳ ಹೆಸರು. ಆ್ಯಂಡ್ ನನಗೆ ಇನ್ನೊಬ್ಬ ತಮ್ಮನೂ ಇದ್ದಾನೆ, ಇವನ ಹೆಸರು ರಾಕಿ. ಅವನ ಅಂತ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು. One eternity later. ಈಗ ಮನೆಗೆ ಬಂದ್ವಿ ಗಾಯ್ಸ್. ಆ್ಯಕ್ಚುಲಿ ಇವತ್ತು ತುಂಬ ಟಯರ್ಡ್ ಆಗಿದೆ. ಪ್ಲ್ಯಾನ್ ಇದ್ದಿದೆ ಒಂದು, ಆಗಿದೆ ಒಂದು. ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು, ನಾನು ಇಲ್ಲಿಂದ ಧ್ರುವ ಅವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಜ್ಜಿ ಮನೆಗೆ ಹೋಗಿ ಧ್ರುವ ಅವ್ರ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅಲ್ಲಿಂದ ರಿಟರ್ನ್ ಆಗೋದು ಅಂತ ಇದ್ದಿದ್ದು. ಬಟ್ ಏನಾಯಿತು ಅಂದರೆ, ಇಲ್ಲಿಂದ ನಾವು ಧ್ರುವ ಅವ್ರ ಮನೆ ಅಂದರೆ ಊರಿಗೆ ಹೋದ್ವಿ. ಅಲ್ಲಿಂದ ನಾವು ಎಂಗೇಜ್ಮೆಂಟ್ ಜಾಗಕ್ಕೆ ಹೋದ್ವಿ. ಬಟ್ ಅಲ್ಲಿ ಎಂಗೇಜ್ಮೆಂಟಲ್ಲಿ ವೀಡಿಯೋ ಮಾಡೋಣ ಅಂತ ಅಂದರೆ ತುಂಬ ಜನ ಬಂದಿದ್ದರು. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿನ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ, ಚೆನ್ನಾಗಿ ಅಡುಗೆ ಮಾಡಿ ತಿಂದು
ಮತ್ತು ಅಲ್ಲಿಂದ ನಾನು ನಮ್ಮ ಅಮ್ಮನ ಮನೆಗೆ ಬಂದು ದಿವ್ಯ ಜೊತೆ ರಾಕಿ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿ ಅಲ್ಲಿಂದ ಮತ್ತೆ ಇವಾಗ ಇಲ್ಲಿ ಬಂದಿದ್ದೀವಿ ಗೈಸ್. ತುಂಬ ಟಯರ್ಡ್ ಆಗಿದೆ. ಈಗ ಹಿಂಗೆ ಮಲ್ಕೊಂಡ್ರೆ ಬೆಳಗ್ಗೆಗೆ ಎದ್ಬಿಟ್ಟು ಆಫೀಸಿಗೆ ಫ್ರೆಶ್ಶಾಗಿ ರೆಡಿಯಾಗಿ ಹೋಗ್ಬೇಕು ಗೈಸ್, ಅಷ್ಟೇ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಬಟ್ ಈ ವಿಡಿಯೋ ತುಂಬ ಶಾರ್ಟಾಗಿರುತ್ತೆ. ಎಂಜಾಯ್. ಬಾಯ್. ಥ್ಯಾಂಕ್ ಯು.